ಕ್ರಿಕೆಟ್ನಲ್ಲಿ ಚೇಸಿಂಗ್ ಮಾಸ್ಟರ್ ಅಂತ ಇದ್ರೆ ಅದು ಕಿಂಗ್ ವಿರಾಟ್ ಕೊಹ್ಲಿ ಮಾತ್ರನೇ. ಫಸ್ಟ್ ಬ್ಯಾಟಿಂಗ್ ಮಾಡೋದಕ್ಕಿಂತ ಚೇಸಿಂಗ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಸದ್ಯ IPLನಲ್ಲೂ ಕೂಡ ಇದೇ ಪ್ರೂವ್ ಆಗ್ತಾ ಇದೆ. ಟಾರ್ಗೆಟ್ ಬೆನ್ನತ್ತಾ ಇರುವಂತ ಇನ್ನಿಂಗ್ಸ್ಗಳಲ್ಲಿ ಕೊಹ್ಲಿ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ IPLನಲ್ಲಿ 8 ಮ್ಯಾಚ್ಗಳನ್ನ ಆಡಿರುವಂತ RCB 5 ಪಂದ್ಯಗಳನ್ನ ಗೆದ್ದಿದೆ. ಇನ್ನು 3 ಮ್ಯಾಚ್ಗಳನ್ನ ಕಳ್ಕೊಂಡಿದೆ. ಸೋತಿರೋ ಪಂದ್ಯಗಳೆಲ್ಲ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲೇ. ವಿಷಯ ಅಂದ್ರೆ ಈಗ ಆಡಿರುವಂತ 8 ಮ್ಯಾಚ್ಗಳಲ್ಲಿ RCB 3 ಸಲ ಫಸ್ಟ್ ಬೌಲಿಂಗ್ ಅನ್ನ ಮಾಡಿ ಆನಂತರ ಚೇಸಿಂಗ್ ಇಳಿದಿದೆ. ಈ 3 ಪಂದ್ಯಗಳಲ್ಲೂ ಕೂಡ ಗೆದ್ಕೊಂಡಿದೆ. ಸ್ಪೆಷಾಲಿಟಿ ಅಂದ್ರೆ ಈ 3 ಚೇಸಿಂಗ್ ಮ್ಯಾಚ್ಗಳಲ್ಲೂ ಕೂಡ ಕಿಂಗ್ ವಿರಾಟ್ ಕೊಹ್ಲಿ ಅಜೇಯರಾಗಿ ಉಳಿದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಚೇಸಿಂಗ್ ಅಂತ ಬಂದ್ರೆ ಕೊಹ್ಲಿಯೇ ಕಿಂಗ್. ಚೇಸಿಂಗ್ ಮಾಸ್ಟರ್ ಅಂತ ಕಿಂಗ್ ಕೊಹ್ಲಿಯನ್ನ ಸುಮ್ಮನೆ ಕರೆಯಲ್ಲ. ಅದು IPL ಆದ್ರೂ ಅಷ್ಟೇ, ಟೀಮ್ ಇಂಡಿಯಾ ಪರ ಮ್ಯಾಚ್ಗಳಾದ್ರೂ ಅಷ್ಟೇ. ಟಾರ್ಗೆಟ್ ಫಿಕ್ಸ್ ಮಾಡಿ ಫೀಲ್ಡ್ ಇಳಿಸಿದ್ರೆ ಕೊಹ್ಲಿಯನ್ನ ತಡೆಯೋರೇ ಇರಲ್ಲ. ಸದ್ಯ RCB ಈ ಸೀಸನ್ IPLನಲ್ಲಿ 8 ಪಂದ್ಯಗಳನ್ನಾಡಿದೆ. ಈ ಪೈಕಿ 5 ಮ್ಯಾಚ್ಗಳಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡೋ ಅವಕಾಶ ಸಿಕ್ಕಿದೆ. 3 ಸಲ ಚೇಸಿಂಗ್ ಮಾಡಿದೆ. 3 ಸಲ ಕೂಡ ಕೊಹ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. IPLನ ಉದ್ಘಾಟನಾ ಪಂದ್ಯದಲ್ಲೇ ಅಂದ್ರೆ ಮಾರ್ಚ್ 22ರಂದು ಫಸ್ಟ್ ಬ್ಯಾಟಿಂಗ್ ಮಾಡಿದಂತ KKR 174 ರನ್ಗಳನ್ನ ಬಾರಿಸಿತ್ತು. 175 ರನ್ಗಳ ಚೇಸಿಂಗ್ ಎಳೆದಂತ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. RCB ಪರ ಫಿಲ್ಸಾಟ್ 56 ರನ್ ಬಾರಿಸಿದ್ರೆ ಕೊಹ್ಲಿ 36 ಬಾಲ್ಗಳಲ್ಲಿ 4 4 ಹಾಗೆ 3 ಸಿಕ್ಸರ್ಗಳ ಸಹಿತ 59 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ರು. ಆ ಬಳಿಕ ಚಪಾಕ್ನಲ್ಲಿ ನಡೆದಂತ 2ನೇ ಪಂದ್ಯದಲ್ಲಿ RCB ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಬೇಕಾಯಿತು. ಈ ಮ್ಯಾಚ್ ಅಲ್ಲಿ ಕೊಹ್ಲಿ 30 ಎಸೆತಗಳಲ್ಲಿ 31 ರನ್ ಅಷ್ಟೇ ಗಳಿಸಿದ್ರು. ಇನ್ನು 3ನೇ ಮ್ಯಾಚ್ ಅಲ್ಲಿ GT ವಿರುದ್ಧ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತ RCB ಪರ ಕೊಹ್ಲಿ 7 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಅದು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಆ ನಂತರ ಮುಂಬೈ ವಿರುದ್ಧ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ 67 ರನ್ ಬಾರಿಸಿದ್ರು. ಇನ್ನು ಆನಂತರ DC ವಿರುದ್ಧ ಮತ್ತೆ ಟಾಸ್ ಸೋತು ಬೆಂಗಳೂರಲ್ಲಿ ಬ್ಯಾಟಿಂಗ್ ಇಳಿದಾಗ ಜಸ್ಟ್ 22 ರನ್ಗಳಿಗೆ ಔಟ್ ಆಗಿ ನಿರಾಸೆ ಮೂಡಿಸಿದ್ರು. ಅಲ್ಲಿಂದ ರಾಜಸ್ಥಾನಕ್ಕೆ ಹಾರಿದಂತ RCB ಟಾಸ್ ವಿನ್ ಆಗಿತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ 173 ರನ್ಗಳನ್ನ ಗಳಿಸಿತ್ತು. ಈ ಸ್ಕೋರ್ ಬೆನ್ನಟ್ಟಿದಂತ RCB ಪರ ವಿರಾಟ್ ಕೊಹ್ಲಿ 67 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ರು. 45 ಬಾಲ್ಗಳಲ್ಲಿ 4 4 ಹಾಗೆ 2 ಸಿಕ್ಸರ್ಗಳನ್ನ ಸಿಡಿಸಿದ್ರು. ಅಂಡ್ ನೆಕ್ಸ್ಟ್ ಮ್ಯಾಚ್ ಒನ್ಸ್ ಅಗೇನ್ ಚಿನ್ನಸ್ವಾಮಿಯಲ್ಲಿ ಮಳೆ ಕಾಟ ಹಾಗೆ ಟಾಸ್ ಸೋತು ಪಂಜಾಬ್ ವಿರುದ್ಧ ಕಣಕ್ಕಿಳಿದಂತ ಕೊಹ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ ಜಸ್ಟ್ 1 ರನ್ಗಳಿಗೆ ಔಟ್ ಆಗಿದ್ರು. ಆ ಮ್ಯಾಚ್ ಅಲ್ಲಿ ಟಿಮ್ ಡೇವಿಡ್ ಒಬ್ರನ್ನ ಬಿಟ್ಟು ಉಳಿದವರೆಲ್ಲ ಕೈ ಕೊಟ್ಟಿದ್ರಿಂದ 95 ರನ್ಗಳನ್ನ ಅಷ್ಟೇ ಕಲೆ ಹಾಕಿ ಕೊನೆಗೆ ಮ್ಯಾಚ್ ಅನ್ನ ಸೋಲ್ಬೇಕಾಯ್ತು. ಸೊ ಬೆಂಗಳೂರಲ್ಲಿ ಪಂಜಾಬ್ ವಿರುದ್ಧ ಸೋತು ಮತ್ತೆ ಪಂಜಾಬ್ ವಿರುದ್ಧ ಆಡೋಕೆ ಭಾನುವಾರ ಕಣಕ್ಕಿಳಿದಂತ RCB ಟಾಸ್ ಅನ್ನ ಗೆದ್ದು ಫಸ್ಟ್ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು. ಫಸ್ಟ್ ಬ್ಯಾಟ್ ಮಾಡಿದ್ದಂತ ಪಂಜಾಬ್ ತಂಡ 157 ರನ್ಗಳನ್ನ ಕಲೆ ಹಾಕಿತ್ತು. ಟಾರ್ಗೆಟ್ ಬೆನ್ನತ್ತಿದಂತ RCB ಪರ ಕೊಹ್ಲಿ 54 ಎಸೆತಗಳಲ್ಲಿ 7 4 1 ಸಿಕ್ಸರ್ ಸಹಿತ 73 ರನ್ ಬಾರಿಸಿ ಅಜೇಯರಾಗಿ ಉಳಿದಿದ್ರು. ನೋಡಿ, ಇಲ್ಲಿ 8 ಮ್ಯಾಚ್ಗಳನ್ನ ಆಡಿರುವಂತ RCB 3 ಸಲ ಮಾತ್ರ ಚೇಸಿಂಗ್ ಅನ್ನ ಮಾಡಿದೆ. ಸೊ ಈ 3 ಬಾರಿಯೂ ಕಿಂಗ್ ವಿರಾಟ್ ಕೊಹ್ಲಿ ನಾಟ್ಔಟ್ ಆಗಿಯೇ ಉಳಿದಿದ್ದಾರೆ. ಹಾಗೆ 50+ ರನ್ಸ್ ಬಂದಿವೆ. ಮುಂಬೈ ವಿರುದ್ಧ ಫಸ್ಟ್ ಬ್ಯಾಟಿಂಗ್ ನಲ್ಲಿ 60+ ರನ್ಸ್ ಬಂದಿದ್ದು ಬಿಟ್ರೆ ಉಳಿದ 4 ಪಂದ್ಯಗಳಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ನಿರಾಸೆ ಮೂಡಿಸಿದ್ದಾರೆ. ಸೊ ಈ ನಂಬರ್ಸ್ ನ ನೋಡಿದ್ರೇನೆ ಗೊತ್ತಾಗುತ್ತೆ ಕಿಂಗ್ ಕೊಹ್ಲಿ ದಿ ರಿಯಲ್ ಚೇಸ್ ಮಾಸ್ಟರ್ ಅಂತ. ಇದು ನಿಮ್ಗೂ ಕೂಡ ಸತ್ಯ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನ ಫಾಲೋ ಮಾಡಿ. ನಮಸ್ಕಾರ.